ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಡಿಫ್ರೆಂಟಾಗಿ ಮತ್ತು ಸಿಂಪಲ್ಲಾಗಿ ಮಾಡುವಂತಹ ಹಲಸಿನ ಹಣ್ಣಿನ ಅವಲಕ್ಕಿ ಸಿಹಿ ಪೊಂಗಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನಿವತ್ತಿನ ರೆಸಿಪಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನೇನು ಹಬ್ಬಗಳು ಹತ್ತಿರ ಬರ್ತಿದೆ, ದೇವರ ನೈವೇದ್ಯಕ್ಕೂ ಸಹ ಈ ರೀತಿಯಾಗಿ ಮಾಡಿ ಇಡ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 ಆಗುವಷ್ಟು ಹಲಸಿನ ಹಣ್ಣಿನ ಸಿಪ್ಪೆ ತೆಗೆದು ಬೀಜ ಎಲ್ಲನೂ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಇಷ್ಟು ಸಹ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ 5 ತೊಳೆ ಆಗುವಷ್ಟು ಹಲಸಿನ ಹಣ್ಣಿನ ಹಾಕಿ ನೀಟಾಗಿ ಇದನ್ನು ರುಬ್ಕೋಬೇಕು. 2 ಏಲಕ್ಕಿ ಕಾಯಿನೂ ಸೇರಿಸಿ ನೀಟಾಗಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀರು ಹಾಕ್ತೀರ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಹದ ಕರೆಕ್ಟಾಗಿರಬೇಕು ಮತ್ತು ನೈಸಾಗಿರಬೇಕು. ನುಣ್ಣಗೆ ನೀಟಾಗಿ ರುಬ್ಕೊಳ್ಳಿ. ಹಲಸಿನ ಹಣ್ಣು ಸಿಗಬಾರ್ದು ತಿನ್ನಬೇಕಾದ್ರೆ, ಆ ರೀತಿಯಾಗಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಪೇಸ್ಟ್ ರೀತಿಯಾಗಿ ನೀಟಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೀದೋಗ್ಬಿಟ್ರೆ ಬಾದಾಮಿ, ಗೋಡಂಬಿ ಟೇಸ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡು ನಾನಿಲ್ಲಿ ಅದೇ ಪ್ಯಾನ್ಗೆ ತುಪ್ಪ ಇತ್ತಲ್ಲ, ಆ ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸಿ ಒಂದು 2 ನಿಮಿಷ ಜಸ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅವಲಕ್ಕಿಗೆ ಸ್ವಲ್ಪ ತುಪ್ಪ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಒಂದು 2 ನಿಮಿಷ ಆಗುವಷ್ಟು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲನ ಸೇರಿಸ್ಕೊಳ್ಳೋಣ. ಯಾಕಂತಂದರೆ ಹಲಸಿನ ಹಣ್ಣು ಸಹ ಸ್ವೀಟ್ ಅಲ್ವಾ, ಜಾಸ್ತಿ ಸಿಹಿ ಆಗಿಬಿಟ್ರೆ ತಿನ್ನೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿ, ನೆಕ್ಸ್ಟು ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು, ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ಅವಲಕ್ಕಿನೂ ಸಹ ಚೆನ್ನಾಗಿ ಬೇಯ್ತಾ ಇದೆ. ಗಟ್ಟಿಯಾಗಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಚೆನ್ನಾಗಿ ಕುದ್ದಿದ್ದು ಆದಮೇಲೆ ನಾನಿವಾಗ ನೆಕ್ಸ್ಟು ರುಬ್ಬಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಲಸಿನ ಹಣ್ಣು ಹಾಕೋದ್ರಿಂದ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ರೆಸಿಪಿ ಡಿಫ್ರೆಂಟಾಗಿ ಇರುತ್ತೆ. ಹಲಸಿನ ಹಣ್ಣಿನ ಹಾಕಿದ ತಕ್ಷಣ ಆ ಘಮ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಬೆಂದಿದ್ದಾದಮೇಲೆ ನಿಮಗೆ ಆಪ್ಷನಲ್ಲೂ ಬೇಕಂದರೆ ಒಂದು 1/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಳಿ. ಬೇಕಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಲು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಹಾಲಿಲ್ಲ ಅಂತಂದರೆ ಬೇಕಂತಂದರೆ ನೀವು ಬಾದಾಮ್ ಪುಡಿ ಇರುತ್ತಲ್ವ, ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಸಹ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಗಟ್ಟಿಯಾದ ಬರ್ತಿದೆ. ಫೈನಲ್ ಆಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನಿವಾಗ 1 ಸ್ಪೂನ್ ತುಪ್ಪನ ಹಾಕಿದ್ದಾದಮೇಲೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸೇರಿಸ್ತಾ ಇದ್ದೀನಿ. ಫೈನಲ್ ಆಗಿ ತುಪ್ಪನ ಹಾಕಿದ್ರೇ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ತುಪ್ಪ ಹಾಕಿದ್ಮೇಲೆ ಕಂಪ್ಲೀಟಾಗಿ ರೆಸಿಪಿ ರೆಡಿಯಾಗಿದೆ ಅಂತಲೇ ಅರ್ಥ. ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು. ದೇವರ ನೈವೇದ್ಯಕ್ಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಡಿಫ್ರೆಂಟಾಗೂ ಇರುತ್ತೆ. ಮನೇಲೂ ಅಷ್ಟೇ ದೇವರಿಗೆ ಇಟ್ಟಾದಮೇಲೆ ನಾವು ತಿನ್ನೋದಕ್ಕೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೇನು ಹಬ್ಬಗಳೆಲ್ಲನೂ ಹತ್ತಿರ ಬರ್ತಾ ಇರೋದ್ರಿಂದ ಈ ರೀತಿಯಾಗಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಮತ್ತು ಶುಕ್ರವಾರ ಇವಾಗ ಏನಪ್ಪ ಅಂತಂದರೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವರಿಗೆ ನೈವೇದ್ಯ ಇಡಬೇಕಂತಂದರೆ ಈ ರೀತಿಯಾಗಿ ಮಾಡಿ ಇಡೋದ್ರಿಂದ ದೇವರಿಗೂ ಒಂಥರ
ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ನಮಗೂ ಸಹ ಅನಿಸುತ್ತೆ. ಹಾಗೆ ಇವಾಗ ಹಲಸಿನ ಹಣ್ಣಿನ ಕಾಲ ಆಗಿರೋದ್ರಿಂದ ಏಕಾದಶಿ ಹಬ್ಬ ಬರ್ತಿದೆ. ಈ ರೀತಿಯಾಗಿ ಏಕಾದಶಿ ಹಬ್ಬಕ್ಕೆ ಹಲಸಿನ ಹಣ್ಣಿನಿಂದ ಈ ರೀತಿಯಾಗಿ ನೈವೇದ್ಯ ಮಾಡೋದ್ರಿಂದ ಹಲಸಿನ ಹಣ್ಣಿನ ಅವಲಕ್ಕಿ ಸಿಹಿ ಪೊಂಗಲ್ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಈ ರೆಸಿಪಿನ ಮನೇಲೇ ಟ್ರೈ ಮಾಡಿ. ತುಂಬಾ ಸಿಂಪಲ್ಲಾಗೆ ಮಾಡ್ಕೋಬೋದು. ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಹಾಲು ಹಾಕಿರೋದ್ರಿಂದ ಆ ಘಮನೇ ಒಂಥರ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ದೇವರಿಗೆ ನೈವೇದ್ಯ ಇಡೋದ್ರಿಂದ ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು. ಇವತ್ತಿನ ಹಲಸಿನ ಹಣ್ಣಿನ ಅವಲಕ್ಕಿ ಸಿಹಿ ಪೊಂಗಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ನನ್ನ ಚಾನಲ್ನ ರೆಸಿಪಿನ ನೋಡೋದಕ್ಕೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ತನ್ವಿಗೆ ನಾನು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಹೇಗಿದೆ ಅಂತ ತನ್ವಿಗೆ ಕೊಡ್ತಾಯಿದ್ದೀನಿ. ಟೇಸ್ಟ್ ಮಾಡಲಿ, ನೋಡಲಿ. ತನ್ವಿ, ಇವತ್ತು ನೋಡು ಡಿಫ್ರೆಂಟಾಗಿ ಏನೋ ಒಂದು ರೆಸಿಪಿ ಮಾಡಿದ್ದೀನಿ. ನಿನಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕೂತ್ಕೋ ಕೆಳಗಡೆ. ಅಲ್ಲೇನು ಇಟ್ಟಿದ್ದೀನಿ? ಹಾಂ, ಹಣ್ಣಿಂದ ಒಂದು ರೆಸಿಪಿನ ಮಾಡಿದ್ದೀನಿ. ಯಾವ ರೀತಿಯಾಗಿದೆ ಅಂತ ತಿನ್ಬಿಟ್ಟು ಹೇಳ್ತೀಯಾ? ಟೇಸ್ಟ್ ಮಾಡು. ತಿನ್ಬಿಟ್ಟು ಟೇಸ್ಟ್ ಮಾಡಿ ನೋಡಮ್ಮ ಹೆಂಗಿದೆ ಅಂತ. ಹೆಂಗಿದೆ? ಹಲಸಿನ ಹಣ್ಣು ಹಾಕಿದ್ದೀನಿ. ಯಾವುದ್ರದ್ದು ನಿಂಗೆ ಏನು ಅನಿಸ್ತಿದೆ? ಅದು ತಿನ್ಬೇಕಾದ್ರೆ ಏನು ಅನಿಸ್ತಿದೆ? ಹೌದಾ? ಆ ಫ್ಲೇವರ್ ಬರ್ತಿದ್ಯಾ ತಿನ್ಬೇಕಾದ್ರೆ? ಚೆನ್ನಾಗಿದೆಯಾ ಟೇಸ್ಟು? ಮತ್ತೆ ಇನ್ನೇನು ಅನಿಸ್ತು ಈ ತಿಂಡಿ ಬಗ್ಗೆ ನಿನಗೆ? ತಿನ್ಬೇಕಾದ್ರೆ ನಿಂಗೆ ಏನು ಅನಿಸುತ್ತೆ? ಫ್ಲೇವರ್ ಬರುತ್ತೆ. ಓಕೆ, ಚೆನ್ನಾಗಿದೆಯಾ ಒಟ್ಟಿನಲ್ಲಿ ಟೇಸ್ಟು? ಚೆನ್ನಾಗೈತೆ. ನೀನು ಸ್ವಲ್ಪ ಟೇಸ್ಟ್ ಮಾಡುಮ್ಮ. ಹಾಂ, ನಾ ಮಾಡ್ತೀನಿ. ಓಕೆ, ಚೆನ್ನಾಗಿದೆಯಾ? ಡನ್ನಾ? ಡನ್. ಥ್ಯಾಂಕ್ ಯು.